ಬಾರ್ಗೇನಿಂಗ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ನಾನು ಹೋದರೆ ಬಾರ್ಗೇನ್ ಮಾಡೋದೇ ಇಲ್ಲ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕೊಟ್ಟಿರ್ತೀನಿ. ನಾನು MSc ಪ್ಯಾಥಾಲಜಿ ಮಾಡಿದಾಗಿಂದ ಆ ಥರ ಲಿಂಬೆ ಹಣ್ಣು ನಮ್ಮ ಮನೇಲಿ ನಾನು ಒಂದು ತಗೊಂಬರೋದು ಬಿಟ್ಟಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೇಳ್ತೀನಿ, ತೋರಿಸ್ತೀನಿ. ಅಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ನಾವು ಬಂದೀವಿ ನಮ್ಮೂರು ಸಂತೆಗೆ, ನಮ್ಮ ಏರಿಯಾದಲ್ಲಿ ನಡೆಯೋ ಸಂತೆಗೆ, ತರಕಾರಿ ಸಂತೆಗೆ. ಸೊ ಎಸ್, ಬನ್ನಿ. ತರಕಾರಿ ಸಂತೆ ಒಳಗಡೆ ಏನೇನು ಮಾಡ್ತೀವಿ, ಏನೇನು ಮಾಡ್ತಾರೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಸೊ ಎಲ್ಲರಿಗೂ ಗೊತ್ತೇ ಇದೆ, ಲೈಕ್ ಫ್ರೆಶ್ ವೆಜಿಟೇಬಲ್ಸ್ ಬಂದಿರ್ತವೆ ಸಂತೆಯಲ್ಲೆಲ್ಲ. ಆ್ಯಂಡ್ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಸಂತೆದು ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ನಮಗೆ ಬೇಕಾಗಿರೋದನ್ನ ಆರಿಸ್ಕೋಬೋದು, ನಮಗೆ ಬೇಕಾಗಿರೋದ ಕಡೆ ಹೋಗಿ ತೊಗೋಬೋದು. ಅಲ್ಲಿ ಗುಡಿ ಕಾಣತ್ತಲ್ಲ ಗೈಸ್, ಆ ಕಡೆ ಗುಡಿ ಪಕ್ಕ ಗುಡಿ, ಈ ಕಡೆ ಸೈಡ್ ಇಲ್ಲೆಲ್ಲ ಇದು ಆಲ್ಮೋಸ್ಟ್ ಏರಿಯಾ ತುಂಬ ಎಲ್ಲ ಸಂತೆನೇ ಇರ್ತೈತಿ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ದೊಡ್ಡದ ಸಂತೆ ಆಗ್ತೈತಿ. ಇಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ ಈ ಕಡೆ ಈ ಏರಿಯಾದವೆಲ್ಲ ಕವರ್ ಆಗಿರ್ತೈತಿ. ಸೊ ಆಲ್ಮೋಸ್ಟ್ ನಮ್ಮದು ಏನು ಈ ಸೈಡ್ದು ಪಾರ್ಟ್ ಆಫ್ ಸೌದತ್ತಿ ಇದೆಯಲ್ಲ, ಅವರೆಲ್ಲ ಇಲ್ಲೇ ಸಂತೆ ಮಾಡೋದು. ಎಷ್ಟು ಫ್ರೆಶ್ ವೆಜಿಟೇಬಲ್ಸ್ ಇದ್ದಾವೆ ನೋಡ್ಬೋದು ನೀವು. ಆಮೇಲೆ ಒಂದು ಅಡ್ವಾಂಟೇಜ್ ಅಂದರೆ ಲೈಕ್ ನಮಗೆ ಎಷ್ಟು ಬೇಕಷ್ಟು ಆರಿಸ್ಕೋಬೋದು, ನಮ್ಗೆ ಯಾವ್ದು ಬೇಕಾದ ಆರಿಸ್ಕೋಬೋದು. ಯಾವ ರೆಸ್ಟ್ರಿಕ್ಷನ್ಸು ಮಾಡಲ್ಲ ಪಾಪ ಇವರು. ಈ ಮಾಲ್ಸಲ್ಲೆಲ್ಲ ಮಾಡ್ತಾರಲ್ವ, ಹಂಗೆ ಮಾಡಿಬಿಡಿ ಹಿಂಗೆ ಮಾಡಿಬಿಡಿ ಅಂತ. ಕಾಸ್ಟ್ಲಿಯೆಸ್ಟ್ ಎಳ್ನೀರುಗಳು ಇನ್ನು ಸಂತೆ. ಇಲ್ಲಿ ನೋಡಿ ಬಜ್ಜಿನೂ ಮಾರ್ತಾರೆ, ಅದ್ರ ಜೊತೆಗೆ ಹಣ್ಣು ಎಲ್ಲ ಮಾರ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಹಣ್ಣುಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕು ಹಣ್ಣಿದೆ, ಅಲ್ಲಿ ಬಾಳೆಹಣ್ಣು, ಆಮೇಲೆ ಈ ಕಡೆ ಬಂದರೆ ಹೂ ಎಲ್ಲ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಇದೆ. ಆ್ಯಂಡ್ ಇದೆಲ್ಲ ಮಸಾಲೆ ಐಟಮ್ಸು, ಎಲ್ಲ ಕಾಳುಗಳು. ಆಮೇಲೆ ಇದು ಗೈಸ್ ನಮ್ಮ ಉತ್ತರ ಕರ್ನಾಟಕದವ್ರದ್ದು ಚುರ್ಮರಿ. ಸೊ ಇದಂತರೂ ಮೋಸ್ಟ್ ರಶ್ ಇರುವಂಥ ಪ್ಲೇಸ್ ಇದೆ. ಸೊ ಕಾಯಮಾಗಿ ಎಲ್ಲರೂ ಪ್ರತಿ ವಾರ ಚುರ್ಮುರಿ ಒಯ್ತಾರೆ ಮನೆಗೆ. ಸೊ ಅದಕ್ಕೆ ಜಾಸ್ತಿ ಕ್ರೌಡ್ ಇರ್ತೈತಿ. ಆಮೇಲೆ ಫ್ರೆಶ್ ಆಗಿ ಬಂದಿರುವಂತಹ ಮೆಂತೆ, ಈ ಕಡೆ ನೋಡಿದರೆ ನಿಮ್ಗೆ ಇಲ್ಲೆಲ್ಲ ಬೇಕ್ರಿ ಐಟಮ್ಸು ಕಾಣಿಸುತ್ತೆ. ಲೈಕ್ ಚಿಪ್ಸು, ಬಟರು ಎಲ್ಲ ಇದೆ. ಸೊ ನಮ್ಮ ಸಂತೆ ಮುಗಿಸ್ಕೊಂಡು ಬ್ಯಾಗೆಲ್ಲ ತುಂಬ್ಕೊಂಡು ಹೊಂಟ್ವಿ ನಾವು. ಸೊ ವಾಪಸ್ ಮನೆ ಕಡೆ ಹೊಂಟ್ವಿ ಈಗ. ಇಲ್ಲಿ ನೋಡ್ರಿ ಗೈಸ್, ನಮ್ಮ ಮಮ್ಮಿ ಗೇಟಿಂದ ಬಂದರೆ ಸಾಕು, ನಂಗೇನು ತಂದು ಅಂತ ಹೇಳಿದ್ ಕಾಯಕ್ಕಂತ ಹೊರಗೆ ಬಂದೇ ಬಿಡ್ತೈತಿ ನಮ್ಮ ಮಮ್ಮಿ ಸೌಂಡ್ ಆದ್ರೆ. ಸೊ ನಾವೇನಂತ ತಂದ್ವಿ ಅಂದ್ರೆ ಇದು ಜವಾರಿ ಮೆಂತೆ ಶೂಡು. ನೆಕ್ಸ್ಟು ಚುಮ್ಮರಿ. ನಮ್ಮ ಉತ್ತರ ಕರ್ನಾಟಕದವ್ರಿಗೆಲ್ಲ ಚುಮ್ಮರಿ ಅಂದ್ರೆ ಎಷ್ಟು ಇದೊಂಥರ ಹೆಂಗೆ ಹೇಳ್ಬೇಕಂತಂದ್ರೆ ಇರಲೇಬೇಕಾದಂತಹ ಪದಾರ್ಥ ನಮ್ಮ ಮನೆಯಲ್ಲಿ. ಸೊ ಚುರ್ಮರಿ ಆ್ಯಂಡ್ ಶೇವು. ಕೊತ್ತಂಬರಿ ಶೂಡು, ಫ್ರೆಶ್ ಕೊತ್ತಂಬರಿ. ಯಾರ್ಯಾರು ಕೊತ್ತಂಬರಿ ಇಲ್ದೇ ಅಡುಗೆ ಮಾಡೋದಿಲ್ಲ ಕಮೆಂಟ್ ಮಾಡಿರಿ, ಅದ್ರಾಗ ನಾನು ಒಬ್ಬಾಕಿ. ದೇವ್ರಿಗೆ ಹೂವು. ನೆಕ್ಸ್ಟ್ ಟೊಮ್ಯಾಟೊ ಆ್ಯಂಡ್ ತರಕಾರಿಗಳು, ಸೌತೆಕಾಯಿ, ಆಲೂಗಡ್ಡೆ, ಉಳ್ಳಾಗಡ್ಡಿ, ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ ಐತಿ ಬೆಂಡೆಕಾಯಿ. ಸೊ ಇವನ್ನೆಲ್ಲ ತೊಳೆದು ಇವನ್ನೆಲ್ಲ ಬಿಡಿಸಿಡ್ಬೇಕೀಗ. ಸೊ ನಮ್ಮೂರಲ್ಲಿ ಸಂತೆ ಎರಡು ಸಲ ಆಗುತ್ತೆ. ನಮ್ಮ ಏರಿಯಾದಲ್ಲಿ ಸ್ಯಾಟರ್ಡೆ ಆಗುತ್ತೆ, ಆ್ಯಂಡ್ ಮೇನ್ ಮಾರ್ಕೆಟಲ್ಲಿ ವೆನ್ಸ್ಡೇ ಆಗುತ್ತೆ. ನಾವು ಮನೆ ಹತ್ರ ಅಂಥೇಳಿ ಆಲ್ಮೋಸ್ಟ್ ಇಲ್ಲಿಗೆ ಹೋಗ್ತೀವಿ. ಸೊ ನಿಮ್ಮೂರಲ್ಲೆಲ್ಲ ಎಷ್ಟೆಲ್ಲ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಮೂರಲ್ಲೂ ಸಂತೆ ಇದ್ದರೆ ಸಂತೆಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ಯಾಕಂದರೆ ಇನ್ನೊಂದು ಹೆಂಗೆ ಗೊತ್ತಾ, ಸಂತೆಲೆಲ್ಲ ಫುಲ್ ಫನ್ನಿ ಆಗಿರುತ್ತೆ ಗೊತ್ತಾ. ಲೈಕ್ ಈ ಬಾರ್ಗೇನ್ ಎಲ್ಲ ಮಾಡೋದು. ಇನ್ಫ್ಯಾಕ್ಟ್ ನನಗೂ ಅಷ್ಟು ಬಾರ್ಗೇನ್ ಮಾಡೋಕ್ಕೆ ಬರೋಲ್ಲ, ಹಂಗೆ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಬಟ್ ನನಗೆ ತರಕಾರಿ ಆಯ್ಕೆ ಮಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು. ಟ್ರಿಕ್ಸ್ ಎಲ್ಲ ಗೊತ್ತು, ಯಾವ ಥರ ಚೂಸ್ ಮಾಡ್ಕೊಂಡು ತೊಗೋಬೇಕು ಅಂತೆಲ್ಲ ಅಷ್ಟೆಲ್ಲ ಕಲ್ತಿದ್ದೀನಿ. ಬಾರ್ಗೇನಿಂಗ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ನಾನು ಹೋದರೆ ಬಾರ್ಗೇನ್ ಮಾಡೋದೇ ಇಲ್ಲ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕೊಟ್ಟಿರ್ತೀನಿ. ಯಾಕಂತಂದರೆ ಈಗ ಮಾಲಿಗೆಲ್ಲ ಹೋಗ್ತೀವಿ ಅಲ್ವಾ, ಅಲ್ಲೇನು ಬಾರ್ಗೇನ್ ಮಾಡ್ತೀವಿ ನಾವು. ಅದು ಕೊಳ್ತೋಗಿದ್ರು ಹೆಂಗಿದ್ರು ನಾವು ಹಂಗೆ ಎತ್ಕೊಂಡ್ಬಂದಿರ್ತೀವಿ, ಹೋಗಿರ್ತೀವಿ ಅಂತ. ಆದರೆ ಕಷ್ಟಪಟ್ಟು ಬೆಳೆದು ಪಾಪ ಅಜ್ಜ ಎಲ್ಲೆಲ್ಲ ಎಷ್ಟೋ ವಯಸ್ಸಾದವರು, ಅವರೆಲ್ಲ ಬಂದುಬಿಟ್ಟು ಪಾಪ ಮಾರ್ತಿರ್ತಾರೆ. ಸೊ ನನಗೆ ಬಾರ್ಗೇನ್ ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಸೊ ನೀವು ಆದಷ್ಟು ಬಾರ್ಗೇನ್ ಮಾಡಬೇಡಿ ಆಯಿತಾ. ನೀವೆಲ್ಲ ಇದೇ ಥರ ಸಂತೆಗೆ ಹೋಗ್ಬಿಟ್ಟು ತಗೋತಾ ಇದ್ರೆ ಪಾಪ ಅವರು ತುಂಬ ಕಷ್ಟಪಟ್ಟು ಮಾರಕ್ಕಂತ ಬಂದಿರ್ತಾರೆ. ಇಟ್ಸ್ ನಾಟ್ ಆ್ಯಂಡ್ ಈಸಿ. ಯಾಕಂದರೆ
4 ಗಂಟೆಯಿಂದ ಸಂತೆ ಸ್ಟಾರ್ಟ್ ಆದ್ರೂ ಆಲ್ಮೋಸ್ಟ್ 8:30ವರೆಗೂ ಸಂತೆ ಹೋಗುತ್ತೆ. ಸೊ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೂ ಅವರು ಹಳ್ಳಿಗಳಿಂದ ಎಲ್ಲ ತೊಗೊಂಡು ಬಂದು 2 ಗಂಟೆಗೆ ಬಂದು ಅವ್ರದ್ದು ಜಾಗ ಎಲ್ಲ ಹುಡ್ಕೊಂಡು ಕೂತ್ಕೊಂಡು, ಅಷ್ಟು ವಯಸ್ಸಾದ್ರೂ ಆ ಥರ ಕೂತ್ಕೊಂಡು ಅಷ್ಟೇ ಜೋರಂಗೆ ತಿರ್ಸ್ಕೊಂಡು ಮಾತಾಡಿಕೊಂಡು ನೈಟ್ವರೆಗೂ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಅವ್ರ ಹಾರ್ಡ್ ವರ್ಕಿಗಾದರೂ ನಾವು ಬೆಲೆ ಕೊಡಬೇಕು. ಅದೇ ಮಾಲಲ್ಲಿ ಯಾವುದಕ್ಕಾದ್ರೂ ನಾವು ಬಾರ್ಗೇನ್ ಮಾಡ್ತೀವ? ಇಲ್ಲ ಅಲ್ವಾ? ಸೊ ಏನಕ್ಕೆ ಪಾಪ ಅಷ್ಟಿಷ್ಟರಲ್ಲಿ, ಅದು ಎಷ್ಟು ಒಂದು 15 ರೂಪಾಯಿದಲ್ಲಿ 10 ರೂಪಾಯಿಗೋಸ್ಕರ ಬಾರ್ಗೇನ್ ಮಾಡ್ತಾ ಇರ್ತೀವಿ. ಸೊ 5 ರೂಪೀಸ್ಗೋಸ್ಕರ ಬಾರ್ಗೇನ್ ಮಾಡ್ತೀವಿ. ಸೊ ಈ ಥರ ಎಲ್ಲ ಬಾರ್ಗೇನ್ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಅಂದರೆ ಮಾಡಬೇಡಿ ಅಂತ ಹೇಳ್ತಿಲ್ಲ, ಲೈಕ್ ಎಲ್ಲ ಕಡೆನೂ ಹಿಂಗೆ ಇರಲ್ಲ. ಎಲ್ಲ ಕಡೆ ಒಂದಿಷ್ಟು ಜಾಸ್ತಿನೂ ರೇಟ್ ಹೇಳ್ಬಿಡ್ತಾರೆ, ನೋಡ್ಕೊಂಡು ಇದು ಮಾಡ್ತಾರೆ. ಸೊ ಆ ಥರದಲ್ಲೆಲ್ಲ ಬಾರ್ಗೇನ್ ಮಾಡಿ. ಅದು ನಾನು ಇಷ್ಟು ವರ್ಷದಿಂದ ಹೋಗ್ತಾ ಇದ್ದೀನಿ ಅಲ್ವಾ, ನಾನು ನೋಡಿದ ಪ್ರಕಾರ ಇಷ್ಟೇ 2 ರೂಪೀಸ್ಗೆ 3 ರೂಪೀಸ್ಗೋಸ್ಕರ ಎಲ್ಲ ಬಾರ್ಗೇನ್ ಮಾಡಿಬಿಟ್ಟು ಬಿಟ್ಟೋಗ್ತಾರೆ. ತೊಗೊಳಲ್ಲ, ಹೋಗಿ ನೀವು ಕಡಿಮೆ ಮಾಡಲ್ಲ ಅಂತೆಲ್ಲ. ತೀರಾ ಅಷ್ಟು ಎಲ್ಲ ಮಾಡಬಾರ್ದು ಅಂತ ನಂಗೆ ಅನಿಸುತ್ತೆ. ಇನ್ನೊಂದೇನೆಂದರೆ, ಒಂದಿಷ್ಟು ಜನ ಅಂದರೂ ಆ ರೇಟಿಗೆ ಬರಲ್ಲ ಅಂದ್ರೂ ಗುದ್ದಾಡಿ ಜಗಳ ಮಾಡಿನೂ ತಗೊಂಡು ಹೋಗ್ತಾರೆ. ಈ ಥರ ಚಿಕ್ಕ ಈ ಥರ ಸಂತೆಲೆಲ್ಲ ಅಷ್ಟು ಬಾರ್ಗೇನ್ ಮಾಡಿಬಿಡಿ ಅಂತ ನಾನು ಇಷ್ಟಪಡ್ತೀನಿ. ಸೊ ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ಐ ಆಮ್ ಸೋ ಸಾರಿ, ಕ್ಷಮೆ ಇರಲಿ. ಬಟ್ ನನ್ನ ಅನಿಸಿಕೆನ ನಾನು ಶೇರ್ ಮಾಡಿಕೊಂಡೆ. ಆ್ಯಂಡ್ ನಿಮಗೂ ಇದೇ ಥರ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ಆಯಿತಾ? ಏನು ಫನ್ನಿ ವಿಷಯ ಗೊತ್ತಾ, ಚಿಕ್ಕವಳಿದ್ದಾಗಿಂದನೂ ಈ ಥರ ಸಂತೆಗೆಲ್ಲ ನಮ್ಮ ಪೇರೆಂಟ್ಸ್ ಜೊತೆಗೆಲ್ಲ ಹೋಗಿ ನಂಗೆ ರೂಢಿ ಇತ್ತು. ಸೊ ನಂಗೆ ತರಕಾರಿ ಸೆಲೆಕ್ಟ್ ಮಾಡೋಕ್ಕೆ ಬರ್ತಿತ್ತು. ನಾನು MSc ಮಾಡಿನೂ ಏನು ಯೂಸು ಅಂತಂದರೆ, ಇವಾಗ ನನಗೆ ಡಿಸೀಸ್ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ. ಸೊ ಬೇಸ್ಡ್ ಆನ್ ದಿ ಸಿಂಪ್ಟಮ್ಸ್, ಲೈಕ್ ಅದ್ರ ಮೇಲೆ ಏನೋ ಸಿಂಪ್ಟಮ್ಸ್ ಇದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಡಿಸೀಸು, ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ. ಅದು ಒಂದು ಅಡ್ವಾಂಟೇಜ್. ಆ್ಯಂಡ್ ಮೋಸ್ಟ್ಲಿ ನಮ್ಮ ಮನೇಲಿ ಸಿಟ್ರಸ್ನ, ಈ ಲಿಂಬೆ ಹಣ್ಣನ್ನ ಕ್ಯಾಂಕರ್ ಆಗಿರೋ ಸಂತೆಯಲ್ಲಿ ಮಾಡ್ತಿರ್ತಾರೆ. ಸೊ ನಾನು MSc ಪ್ಯಾಥಾಲಜಿ ಮಾಡಿದಾಗಿಂದ ಆ ಥರ ಲಿಂಬೆ ಹಣ್ಣು ನಮ್ಮ ಮನೇಲಿ ನಾನು ಒಂದು ತಗೊಂಬರೋಕ್ಕೆ ಬಿಟ್ಟಿಲ್ಲ. ಅದು ಒಂದೇ MSc ಮಾಡಿ ಪ್ರೌಡಾಗಿ ಹೇಳ್ಕೊತೀನಿ ನಾನು. ಐ ಕ್ಯಾನ್ ಐಡೆಂಟಿಫೈ ಆಲ್ ದ ಡಿಸೀಸ್ ಸಿಂಪ್ಟಮ್ಸ್ ಆನ್ ವೆಜಿಟೇಬಲ್ಸ್ ಮೋಸ್ಟ್ಲಿ. ಯಾಕಂದರೆ ನಾನು ವರ್ಕ್ ಮಾಡಿರೋದು ಫ್ಲವರ್ಸ್ ಮತ್ತು ವೆಜಿಟೇಬಲ್ಸ್ ಮೇಲೆ ಆಗಿರೋದ್ರಿಂದ ಐ ಕ್ಯಾನ್ ಈಸಿಲಿ ಐಡೆಂಟಿಫೈ. ಸೊ ನೀವೇನು ಕಮೆಂಟೇ ಮಾಡ್ತಿಲ್ಲ ಯಾವ ಟೈಪ್ ವಿಡಿಯೋ ಬೇಕು ಅಂತ, ನನಗೂ ಐಡಿಯಾಸೇ ಬರ್ತಿಲ್ಲ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ಈಗ ಡೈಲಿ ವ್ಲಾಗ್ಸ್ ಮಾಡೋದಾ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಡೈಲಿ ವ್ಲಾಗ್ಸ್ ಮಾಡೋಣ ಅಂದರೆ ತುಂಬ ಬೋರ್ ಆಗಿಬಿಡುತ್ತೆ. ಬಿಕಾಸ್ ಸೇಮ್ ಕಂಟೆಂಟ್ ಇರುತ್ತೆ ಡೈಲಿ. ಸೊ ನಂಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಏನಾದರೂ ಹೊಸ ಐಡಿಯಾ ಹುಡುಕ್ತಾ ಇದ್ದೀನಿ ನಾನು ಇದು ಮಾಡೋಕ್ಕೆ. ಸೊ ನಿಮಗೇನಾದರೂ ಐಡಿಯಾಸ್ ಇದ್ದರೆ, ನಾನು ಯಾವ ಥರ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಅಂತ. ನೀವು ಮಾಡ್ತಾನೆ ಇಲ್ಲ. ಈ ವಿಡಿಯೋಕ್ಕಾದರೂ ಮಾಡಿ ಪ್ಲೀಸ್, ಓಕೆ? ಮರಿಬೇಡಿ. ನಿಮ್ಗೆ ಹೇಗೆ ಅನಿಸುತ್ತೆ ನಾನು ಮಾತಾಡೋದು? ಬೋರ್ ಅನಿಸಿದ್ರೆ ಕಮೆಂಟ್ ಮಾಡಿ, ಆಯಿತಾ? ನಾನು ಮಾತಾಡೋದು ಕಡಿಮೆ ಮಾಡಿಬಿಡ್ತೀನಿ. ಆ್ಯಂಡ್ ಇಲ್ಲ ನೀವು ಎಂಜಾಯ್ ಮಾಡ್ತೀನಿ ಅಂತ ಕಮೆಂಟ್ ಮಾಡಿದ್ರೆ ಇದೇ ಥರ ಮಾತಾಡ್ಕೊಂಡಿರ್ತೀನಿ. ಸೊ ಏನೋ ಅಂತ ಕಮೆಂಟ್ ಮಾಡಿ. ಸೊ ಇಷ್ಟೇ ನಾನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಹತ್ರ ಹೇಳ್ಕೊಬೇಕಂತಿದ್ದು. ಹಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡು. ಇದೇ ಥರ ವ್ಲಾಗ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.